ನಾನು ರಾಜಕೀಯದಿಂದ ಸನ್ಯಾಸತ್ವ ಪಡೆದಿಲ್ಲ ಅಂತ ಹೇಳಿ ಖಂಡಿತ ಪಡೆದಿಲ್ಲ. ಒಂದು ವೇಳೆ ಬಿಜೆಪಿಯಿಂದ ನಿತಿನ್ ಗುತ್ತೇದಾರು ಅಥವಾ ಕಾಂಗ್ರೆಸ್ ಇಂದ ಮಾಲಿಕೆ ಗುತ್ತೇದಾರ್ ಅವರಿಗೆ ಟಿಕೆಟ್ ಅವಕಾಶವನ್ನ ನೀಡಿದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀವಿ? ಪಾರ್ಟಿಲಿಂದ ಫೇಸ್ ಮಾಡ್ತೀವಿ. ಸ್ಪರ್ಧೆ ಮಾಡ್ತೀರಾ? ಹೌದು, ಖಂಡಿತ ಕೂಡ ಸ್ಪರ್ಧೆ ಮಾಡ್ತೀರಾ? ಖಂಡಿತ ಯಾರೇ ಅದಕ್ಕೆ ಪಾರ್ಟಿ ಟಿಕೆಟ್ ಕೊಟ್ಟಾಗ ತಮ್ಮಂದನ್ನು ಹಿಂಸರಿತಾರೆ. ನ್ಯಾಷನಲ್ ಪಾರ್ಟಿ ಟಿಕೆಟ್ ಆದ್ರೆ ಈ ಕಾಂಗ್ರೆಸ್ದವರು ಟಿಕೆಟ್ ಕೊಡಲಿಲ್ಲ, ಬಿ ಜೆ ಪಿಯವರು ಟಿಕೆಟ್ ಕೊಡಲಿಲ್ಲ. ಈ ಎರಡು ವ್ಯತ್ಯಾಸಗಳಾದಾಗ ಆ ಸಂದರ್ಭದಲ್ಲಿ ಅವಾಗಿನ ರಾಜಕೀಯ ವಾತಾವರಣದಲ್ಲಿ ನಮ್ಮ ಜನರು ಯಾವ ರೀತಿ ಯಾವ ಪಾರ್ಟಿಗೆ ಕಲ್ಯಾಣ ಕರ್ನಾಟಕ ತಂದ್ರೆ ಅಭಿವೃದ್ಧಿ ಆಗ್ತಾವ, ಕಾಂಗ್ರೆಸ್ಸೇ ಒಳ್ಳೆ ಕೆಲಸ ಮಾಡತ್ತಾನೆ ಕಾಂಗ್ರೆಸ್ ಮಾಡ್ತೀವಿ, ಇಲ್ಲ ಈ ಹಿಂಗೆ ಮಾಡ್ರಿ ಇದೊಂದು ಚೇಂಜ್ ಮಾಡೋದು ಜನ ಚೇಂಜ್ ಮಾಡ್ತೀವಿ. ಇಡೀ ಕಲ್ಯಾಣ ಕರ್ನಾಟಕ ಮಾತಾಡ್ತೀನಿ, ಅಫಜಲ್ಪುರದಲ್ಲ. ಟಿಕೆಟ್ ಸಿಗಲಿಲ್ಲ ಅನ್ಕೊಳ್ಳಿ, ಏನ್ ಮಾಡ್ತೀರಿ? ಆ ಸಂದರ್ಭ ನೋಡೋಣ. ಟಿಕೆಟ್ ಸಿಗೋದು ನಾನು ನಿಂದ್ರದೇ ತೀರ್ಮಾನ ಮಾಡಿಲ್ಲ ಇನ್ನೂ. ಯಾಕೆ ನಾ ಇನ್ನೂ ನಿಂದ್ರ ತೀರ್ಮಾನ ಮಾಡಿಲ್ಲ. ಯಾಕೆ ಸುಮ್ಮನೆ ಈಗ ಇಲ್ಲಿ ನಿಮ್ಮ ಸ್ಟುಡಿಯೋದ ಬಂದು ನಾ MLA ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತೀರಿ, ಸನ್ಯಾಸತ್ವ ಪಡೆದಿಲ್ಲ. ಸನ್ಯಾಸ ಅಂದ್ರೆ MLA ಆದ್ರೆ ರಾಜಕೀಯ ಇರ್ಬೇಕಾ? ಹೌದು ಸರ್, ಇಲ್ಲಿ ನೋಡಿ, ನಮ್ಮ ಫಾದರು ಕಿಂಗ್ ಮೇಕರು. ಅಫಜಲ್ಪುರ ತಾಲೂಕು MLA ಒಳಗೆ ನಮ್ಮ ತಂದೆಯವ್ರ ಆಶೀರ್ವಾದ. ಎಂದೂ MLA ಆಗಿಲ್ಲ ಅವರು, ಕಿಂಗ್ ಮೇಕರು. ಇವತ್ತು ಆ ಸ್ಥಾನ ನನಗೂ ಜನ ಕೊಡ್ತಾರೆ. ಕಿಂಗ್ ಮೇಕರ್ ಇದ್ದಂಗೆ ನನ್ನ ಮ್ಯಾಗ ಪ್ರೀತಿ ಇದೆ ಜನರದು. ನಾವು ಹೋಗಿ ಇಲ್ಲಿ ಬಂದು ಇಂಥವ್ರಿಗೆ ಓಟ್ ಹಾಕ್ರಿ ಅಂದ್ರೆ ಒಂದೊಂದು ದಿನ ಇಂಥದ್ರೂ ಬರ್ಬೋದು ವಾತಾವರಣ. ನಾ ಕಲ್ಯಾಣ ಕರ್ನಾಟಕ ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರು ಒಪ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನಾನು ಕ್ಷೇತ್ರಕ್ಕೆ ಹೊಂಟಂದ್ರೆ ನಾಳೆಗೆ ಏನಾದರೂ ರಾಜಕೀಯದಲ್ಲಿ ಒಂದು ಬದಲಾವಣೆ ಮಾಡಬೇಕು, ಪ್ರಾಮಾಣಿಕತೆ ತರಬೇಕು. ಈಗ ಹೇಳಿದ್ರಿ PDOಗಳು ಅವರೆಲ್ಲ ತಿಂತಾಯಿದ್ದಾರೆ, ಮನೆಗಳಿಗೆ ದುಡ್ಡು ತಿಂತಾಯಿದ್ದಾರೆ. ಇದೆಲ್ಲ ಹೋಗ್ಬೇಕಾದ್ರೆ ಜನರಲ್ಲಿ ಜಾಗೃತಿ ಬರಬೇಕು. ಈ ಜನನೂ ಭ್ರಷ್ಟ ಆಗಿದ್ದಾರೆ. ನಾನು ಜನ ಮೇಲೆ ನೇರವಾಗಿ ಗೋಬೆ ಕೊಡಿಸ್ತೀನಿ. ನೀವು ರಾಜಕಾರಣದ ಪಂಚಾಯತಿ ಚುನಾವಣೆ ಬಂದಾಗ ಎಷ್ಟು ದುಡ್ಡು ಕೊಡ್ತೀರ ಅಂತ ಕೇಳ್ತಾರೆ. MLA ಎಷ್ಟು ದುಡ್ಡು ಕೊಡ್ತೀವಿ ಯಾಕೆ ಕೇಳ್ತೀರಿ? ಈ ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ನಯ ಪೈಸೆ ದುಡ್ಡು ಇಲ್ಲದೆ ಆರಿಸ್ಕೊಟ್ರಲ್ಲ, ಅಲ್ಲೆಲ್ಲ ಆರಿಸ್ಕೊಟ್ಟಿದ್ದಾರೆ. MLC ಆರಿಸ್ಕೊಟ್ರು. ಅವಕಾಶ ಕೊಡ್ರಿ. ಇಲ್ಲ, ನನಗೆ ಅಲ್ಲ, ಎಲ್ಲ ರಾಜಕಾರಣಿಗಳಿಗೆ ಜನರಲ್ಲಿ ಪ್ರಾಮಾಣಿಕತೆ ಬಂದು ಇಂಥ ಒಳ್ಳೆ ಒಳ್ಳೆ ವ್ಯಕ್ತಿಗಳಿದ್ದಾರೆ. ಫೈನಾನ್ಷಿಯಲಿ ಅವ್ರಿಗೆ ಆಗಲ್ಲ, ಅವರ ಟ್ಯಾಲೆಂಟ್ ಇದೆ, ಈ ಭಾಗದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದೆ, ಆದರೆ ಅವ್ರಿಗೆ ಫೈನಾನ್ಸ್ ಇರಲ್ಲ. ಫೈನಾನ್ಸ್ ಇಲ್ದಾಗ ಅವ್ರು MLA ಆಗಲ್ಲ. ಜನರಲ್ಲಿ ಜಾಗೃತಿ ಬಂದು ಒಳ್ಳೆ ವ್ಯಕ್ತಿಗೆ ಆರಿಸ್ಕೊಟ್ರೆ ಈ ಭಾಗ ಭಾಳ ಸಮೃದ್ಧಿ ಆಗ್ತದೆ, ಪ್ರಾಮಾಣಿಕತೆ ಬರ್ತದೆ.